ಜನತೆಯನ್ನು ಹಾಗೂ ಕೋಲಾರ ಜಿಲ್ಲೆ ಜನತೆಯನ್ನು ಯಾಮಾರಿಸಿ ಗ್ಯಾರಂಟಿ ಯೋಜನೆಗಳು ರೂಪಿಸಿ ಇವತ್ತು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಹೇಳಿ ಧಿಕ್ಕಾರ, ಹೇಳಿ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ಯಾಯ, 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 ಅನ್ಯಾಯ. ಧಿಕ್ಕಾರ, ಧಿಕ್ಕಾರ. ಸರ್ಕಾರ ಅಂತೆ ಸರ್ಕಾರ, ಅವರಪ್ಪನಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ, ಅವರಪ್ಪನಂತೆ ಸರ್ಕಾರ, ಸರ್ಕಾರ ಅಂತೆ ಸರ್ಕಾರ, ಅವರಪ್ಪನಂತೆ ಸರ್ಕಾರ. ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ನನಗೇನಾದ್ರೂ ಆರೋಗ್ಯಕ್ಕೆ ಹಾನಿ ಆದ್ರೆ ನೇರವಾಗಿ ಸರ್ಕಾರನೇ ಹೊಣೆ. ಚಿಕ್ಕಬಳ್ಳಾಪುರ ಜನತೆಗೆ ಯಾರಿಗೆ ಮುಂದಿನ ದಿನಗಳಲ್ಲಿ ಅನಾರೋಗ್ಯ ಕಾರಣ ಆದರೆ, ಅಂಗವೈಫಲ್ಯಗಳಾದರೆ, ಕ್ಯಾನ್ಸರ್ ಬಂದರೆ, ಕಿಡ್ನಿ ಬಂದರೆ ನೇರವಾಗಿ ಎಲ್ಲರೂ ಸೇರಿ ಸರ್ಕಾರನೇ ಹೊಣೆ ಮಾಡ್ತೀವಿ. ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, 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 ಸರ್ಕಾರಕ್ಕೆ ಧಿಕ್ಕಾರ, 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 ಸರ್ಕಾರಕ್ಕೆ ಧಿಕ್ಕಾರ, 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 ಸರ್ಕಾರಕ್ಕೆ ಧಿಕ್ಕಾರ. ನಮ್ಮನ್ನ ಬಳಸ್ಕೊಂಡು ಮತ ಪಡ್ಕೊಂಡು ಅಧಿಕಾರ ಅನುಭವಿಸ್ತಾ ಇರ್ತಕ್ಕಂಥ ರಾಜಕಾರಣಿಗಳಿಗೆ, ನಮ್ಮನ್ನ ಯಾಮಾರಿಸಿ ಮತ ಪಡಿಸ್ಕೊಂಡು ಮಜಾ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳಿಗೆ ನೋಡಿ ಸರ್. ಹಸಿರಲ್ಲ ಇದನ್ನ ಏನಾದ್ರೂ ಮೀನುಗಳೆಲ್ಲ ಸತ್ತೋಗಿತ್ತು. ಸಿಎಂ ಆಗ ಕಾಸೆ ಬಯಸ್ತಾ ಇದ್ದಾರೆ ಅವ್ರಿಗೆ. ಮಾಡಿಕೊಡು ಅದ್ ಬೇಡ. ಕಂಪ್ನಿಗಳು ನೀರುಗಳನ್ನೇ ಕುಡಿತಾರೆ ಅವರು. ನಾವು ನೀವೆಲ್ಲ ಲೋಕಲಲ್ಲಿ ಇದೇ ಗ್ರಾಮದಲ್ಲಿ ಪಕ್ಕದಲ್ಲಿ ಇಲ್ಲೇ ಇರೋರು ನಾವೆಲ್ಲ. ಈ ನೀರು ನಾವು ಸ್ನಾನಕ್ಕೂ ಬಳಸಬೇಕು, ಅಡುಗೆಗೂ ಬಳಸಬೇಕು, ಮತ್ತು ನಾವು ವ್ಯವಸಾಯಕ್ಕೂ ಬಳಸಬೇಕು. ಇನ್ನು ನಮ್ಗೆ ಈ ನೀರು ಬಿಟ್ಟರೆ ಗತಿ ಇಲ್ಲ. ದೊಡ್ಡದಾಗಿ ಕಳೆದ 10-15 ವರ್ಷಗಳಿಂದ ಯಾವುದೇ ಸರ್ಕಾರ ಇರಲಿ, ನಾನು ಎಲ್ಲ ಸರ್ಕಾರಗಳನ್ನು ಕೂಡ ಪ್ರಶ್ನೆ ಮಾಡ್ತೀನಿ ಒಬ್ಬ ರೈತನ ಮಗನಾಗಿ. 8,000 ಚಿಲ್ಲರೆ ಕೋಟಿ ಬಜೆಟ್ಟಿಂದ ಪ್ರಾರಂಭ ಆದಂಥ ಎತ್ತಿನಹೊಳೆ ಯೋಜನೆ ಇವತ್ತು 20-25,000 ಕೋಟಿವರೆಗೂ ತಲುಪಿದೆ. ಯಾಕೆ ನೀವು ಇದ್ರ ವಿರುದ್ಧ ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ ನೀವು ಇದನ್ನು ಆದಷ್ಟು ಬೇಗ ಶೀಘ್ರ ನೀವು ಪರಿಹಾರ ಕೊಡ್ತಾ ಇಲ್ಲ? ಸರ್, ಮತ್ತೊಮ್ಮೆ ನಾನು ನಿಮ್ಮ ಎಲ್ಲ ಮಾಧ್ಯಮದವರಲ್ಲಿ ನಿಮ್ಮ ಕಾಲು ಕೈ ಹಿಡಿದು ಬೇಡ್ಕೊತೀನಿ ಸರ್. ಇದನ್ನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಕ್ಷೇತ್ರದ ಪ್ರತಿ ಮನೆಗೂ ಇದು ತಲುಪೋಂಗೆ ಮಾಡಿ ಇಲ್ಲಿನ ಜನಗಳ ಪ್ರಾಣ ಉಳಿಸಿ ಸರ್. ಭಿಕ್ಷೆ ಬೇಡ ಕೇಳ್ಕೊಳ್ತಾ ಇದ್ದೀವಿ, ಪ್ರಾಣ ಉಳಿಸಿ. ನಿಮ್ಮ ಕೈಯಲ್ಲಿ ಆಗುತ್ತೆ. 4 ಲಕ್ಷ ಚಿಲ್ಲರೆ ಬಜೆಟ್, 4 ಲಕ್ಷ ಕೋಟಿ ಚಿಲ್ಲರೆ ಬಜೆಟ್ ಮಂಡನೆ ಮಾಡಿರೋ ಹೆಗ್ಗಳಿಕೆ ನಿಮಗಿದೆ. ಕೇವಲ 500-600 ಕೋಟಿ ಖರ್ಚಾಗ್ತದೆ ಸರ್ 3ನೇ ಹಂತ ಶುದ್ಧೀಕರಣ ಮಾಡೋಕ್ಕೆ. ಯಾಕೆ ಸರ್ ಮಾಡಬಾರ್ದು ನೀವು? ನಿಮ್ಗೆ ಇದ್ರ ಮೇಲೆ ಜವಾಬ್ದಾರಿ ಇಲ್ವಾ? ನಿಮ್ಗೇನು ನೈತಿಕತೆ ಇಲ್ವಾ? ನೀವು ಮನುಷ್ಯರೇ ಅಲ್ವಾ? ಯಾಕೆ ಇಲ್ಲಿ ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ಬರೋದು ಸಾಮಾನ್ಯ ಜನರಿಗಲ್ವಾ? ಆ ನೋವು ನಿಮ್ಮ ಕುಟುಂಬದಲ್ಲಿ ಆದಾಗಲ್ವ ಗೊತ್ತಾಗೋದು? ನಿಮ್ಮ ಮನೆಗಳವ್ರಿಗೆ ಯಾರಿಗಾದ್ರೂ ಆದಾಗಲ್ವ ಗೊತ್ತಾಗೋದು? ಸಾಮಾನ್ಯ ಜನರಿಗೆ ಆಗೋದಲ್ವ? ನಮಗೇನಾದರೆ ಬಿಡಿ ಅಂತ ಬೇಜವಾಬ್ದಾರಿ ಏನಾದರೂ ಇದೆಯಾ? ಇಲ್ಲ ಮುಂದಿನ ದಿನಗಳಲ್ಲಿ ಏನಾದರೂ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ, ನಮ್ಮ ಗಡಿ ಜಿಲ್ಲೆಗಳು, ಎಲ್ಲ ಜಿಲ್ಲೆಗಳಲ್ಲಿ ಏನಾದರೂ ಕ್ಯಾನ್ಸರ್ ಕಿಡ್ನಿ ಹಾಸ್ಪಿಟ್ಲ್ ಏನಾದರೂ ಓಪನ್ ಮಾಡಬೇಕಂತ ನಾನು ಕನಸೇನಾನು ಕಟ್ಕೊಂಡಿದ್ರೆ ಅದು ಇದ್ದರೆ ಹೇಳ್ಬಿಡಿ, ನಾವು ಪ್ರಶ್ನೆ ಅವಾಗೂ ಮಾಡೋದು. ಇಲ್ಲ, ಯಾರ ಮನೆಯಲ್ಲಿ ಕಿಡ್ನಿ ವೈಫಲ್ಯ ಆಗ್ತದೆ, ಯಾರ ಮನೆಯಲ್ಲಿ ಕ್ಯಾನ್ಸರ್ ಬರ್ತದೆ, ಯಾರಿಗೆ ಪ್ರತಿನಿತ್ಯ ವಾರಕ್ಕೆ 3 ಸಲ ಡಯಾಲಿಸಿಸ್ ಆಗ್ತದೆ, ಅಂಗಾಂಗಗಳ ಕಾಯಿಲೆಗಳು ಬರ್ತದೆ, ಇವ್ರಿಗೆಲ್ರಿಗೂ ಕೂಡ ನೀವು ಸರ್ಕಾರದಿಂದನೇ ಅವ್ರ ಆರೋಗ್ಯಕ್ಕೆ ಹಣ ವೆಚ್ಚ ಮಾಡೋವಂಥ ಕೆಲಸ ಮಾಡಿ. ಇಲ್ಲ ನಿಮ್ಮ ಮನೆಗಳ ಕುಟುಂಬಗಳಿಂದ ತಂದಾದರೂ ಕೊಡಿ, ಆವಾಗ ನಾವು ಇದ್ರ ವಿರುದ್ಧ ಪ್ರಶ್ನೆ ಮಾಡಲ್ಲ ಸರ್. ಮುಂಚೆ ಎಲ್ಲ ಯಾರಿಗೆ ಬರ್ತಾಯಿತ್ತು ಸರ್ ಕ್ಯಾನ್ಸರು? ಯಾರು ಕಿಡ್ನಿ ಸಮಸ್ಯೆ ಆಗ್ತದೆ?
ಯಾರೋ ನಮ್ಮ ಪೂರ್ವಿಕರಲ್ಲಿ ನಮ್ಮ ಹಿರಿಯರಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇದ್ದರೆ ಪರಂಪರೆಯಿಂದ ನಮಗೆ ಕ್ಯಾನ್ಸರ್ ಬರೋಂಥ ಪರಿಸ್ಥಿತಿ ಇತ್ತು. ಇವತ್ತು ಯಾಕೆ 19-20 ವರ್ಷದ ಯುವಕರಲ್ಲಿ ಬರ್ತಾ ಇದೆ? ಕುಟುಂಬದಲ್ಲೇ ಯಾರಿಗೂ ಕ್ಯಾನ್ಸರ್ ಇಲ್ಲ ಸರ್, ವಂಶ ಪರಂಪರೆಯಲ್ಲೇ ಕ್ಯಾನ್ಸರ್ ಇಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ರೀತಿ ಚೆಕಪ್ಗಳು ಮಾಡಿದ್ರೆ ಹೇಳ್ತಾರೆ ನ್ಯಾಚುರಲ್ ಆಗಿ ಬಂದಿದೆ, ನೇಚರಿಂದ ಬಂದಿದೆ, ನೀವು ಸೇವಿಸ್ತಾ ಇರೋಂಥ ಆಹಾರಗಳಿಂದ ಬಂದಿದೆ. ಇವತ್ತು ನೀವು ಬಿಟ್ಟಿರೋ ಕೊಳಚೆ ನೀರು ದರಿದ್ರ ರಚ ನೀರಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂಥ ರೈತರು ಕೂಡ ಪರದಾಡೋಂಥ ಪರಿಸ್ಥಿತಿ ಬಂದಿದೆ. ಚಿಕ್ಕಬಳ್ಳಾಪುರ ಜನದ ಹಣ್ಣು ತರಕಾರಿಗಳನ್ನು ಬೇರೆ ಕಡೆ ಬೇರೆ ರಾಜ್ಯಗಳಲ್ಲಿ ಖರೀದಿ ಮಾಡೋಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ. ನೀವು ಇದೇ ರಚ ನೀರನ್ನ ಚಿಕ್ಕಬಳ್ಳಾಪುರಕ್ಕೆ ಹರಿಸ್ತಾ ಇದ್ದರೆ ನಮ್ಮ ಜಿಲ್ಲೆಯಲ್ಲಿರೋ ಜನರು ಹೆಂಗಪ್ಪ ನಾವು ಜೀವನ ಮಾಡೋದಂತ ಭಯದ ವಾತಾವರಣದಲ್ಲಿದ್ದಾರೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ನಿಮಗೂ ಕುಟುಂಬಗಳಿದೆ ಸರ್, ಎಲ್ರಿಗೂ ಇರೋದು ಒಂದೊಂದೇ ಕುಟುಂಬ ಸರ್. ನಿಮ್ಮ ಥರನೇ ಸರ್ ನಾವೂ ಸರ್, ನಿಮ್ಮ ಥರನೇ ಸರ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರೋ ಎಲ್ಲ ಜನರೂ ಸರ್. ಯಾಕೆ ಸರ್ ರೈತರು ಅಂದರೆ ನಿಮ್ಗೆ ಧೋರಣೆ? ಯಾಕೆ ಸರ್ ಸಾಮಾನ್ಯ ಜನರು ನೀವು ಖಂಡನೆ ಮಾಡ್ತೀರಾ? ನಿಮಗೇನು ಒಂಚೂರು ಪರಿಜ್ಞಾನನೇ ಇಲ್ವಾ? ಇದೇ ರೀತಿ ತಾವು ಮುಂದುವರಿಸ್ಕೊಂಡು ಹೋದರೆ ಖಂಡಿತವಾಗಿ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜನದ ಶಾಪ, ಅವರ ಕಷ್ಟ, ಅವ್ರ ನೋವು, ಅವ್ರ ಕುಟುಂಬದ ನೋವಿನ ಶಾಪ ಖಂಡಿತವಾಗಲೂ ನಿಮ್ಮ ಸರ್ಕಾರದ ಮೇಲೆ ನಿಮ್ಮ ಮೇಲೆ ಬೀಳುತ್ತೆ. ನಮ್ಮ ಪ್ರಾಣೆ ನಿಮ್ಮ ಪ್ರಾಣೆ ಚಿಕ್ಕಬಳ್ಳಾಪುರ ಜನ ಶಾಪ. ನೀವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೂಡ ಬರಲ್ಲ. ನೀವು ಜನ ಎಲ್ಲ ಗಮನಿಸ್ತಾರೆ ಸರ್. ಸಾಮಾನ್ಯ ಜನರು ಕೂಡ ಇವತ್ತು ಬುದ್ಧಿವಂತರಾಗ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ ಯೋಗ್ಯತೆ ಇದು ಮಾಡೋಕ್ಕಾಗಿದ್ರೆ 3ನೇ ಹಂತದ ಶುದ್ಧೀಕರಣ ಮಾಡಿ, ಇಲ್ಲ ಅಂದರೆ ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದ ನೀರು ನಿಲ್ಲಿಸೋ ರಚ ನೀರು ಬಿಡೋ ಅಂಥದ್ದು ನಿಲ್ಲಿಸಿ. HN ವ್ಯಾಲಿ ನೀರು ತೊಗೊಂಬನ್ನಿ, ಇದಕ್ಕೆ ಎತ್ತಿನಹೊಳೆ ನೀರು ತೊಗೊಂಡು ಬನ್ನಿ ಸರ್, ಅನುಕೂಲ ಆಗ್ತದೆ, ಶುದ್ಧ ಕುಡಿಯೋ ನೀರು. ಇಲ್ಲ ಅದು ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ವಾ? ನಮ್ಮ ಪಕ್ಕದೂರು ಸರ್, ಕೇತನಹಳ್ಳಿ ಫಾಲ್ಸು, ಇಲ್ಲಿಂದ ನೀರು ಹರಿದು ಯಥೇಚ್ಛವಾಗಿ ಹೊರ ರಾಜ್ಯಗಳಿಗೆ ಹೋಗ್ತದೆ ನೀರು. ಅಲ್ಲೊಂದು ಮೇಲ್ದಂಡೆ ಒಂದು ಅಣೆಕಟ್ಟು ನಿರ್ಮಾಣ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎಲ್ಲ ಜಿಲ್ಲೆಗೂ ನೀರು ಆಗ್ತದೆ, ಕುಡಿಯೋ ಶುದ್ಧ ನೀರು ಸಿಗ್ತದೆ. ಇವತ್ತು ಶ್ರೀನಿವಾಸ ಸಾಗರ ಕೆರೆ ಹಾಳು ಮಾಡಿದ್ದೀರಾ, ಕಂದ್ವಾರ ಕೆರೆ ಹಾಳು ಮಾಡಿದ್ದೀರಾ, ಅಮಾನಿ ಗೋಪಾಲಕೃಷ್ಣ ಕೆರೆ ಹಾಳು ಮಾಡಿದ್ದೀರಾ, ಮುಷ್ಟೂರು ಕೆರೆ ಹಾಳು ಮಾಡಿದ್ದೀರಾ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅನೇಕ ಕೆರೆಗಳಿಗೆ ನೀರು ಹರಿಸಿದ್ದೀರಾ. ಅದಕ್ಕೆ ಮಿಗಿಲಾಗಿ ಇವತ್ತು ವಿಸ್ತರಣೆ ಬೇರೆ ಮಾಡೋಕ್ಕೆ ಕೊಟ್ಟಿದ್ದೀರಾ. ಯಾವ ಗನಂದಾರಿ ಕೆಲಸ ಮಾಡ್ತಿದ್ರಿ ನೀವು? ಜನಗಳಿಗೆ ವಿಷ ಕೊಟ್ಬಿಡ್ರಿ, ಸ್ವಲ್ಪ ಕೊಟ್ಟು ಈ ನೀರಿನ ಮುಖಾಂತರ ವಿಷ ಕೊಡೋ ಬದಲು ನೇರವಾಗಿ ವಿಷ ಕೊಟ್ಬಿಡಿ. ಆವಾಗಲಾದರೂ ನೀವು ನೆಮ್ಮದಿಯಾಗಿರ್ತೀರಾ? ಯಾಕೆ ಈ ರೀತಿ ನಿರ್ಮಾಣ ಮಾಡ್ತಾ ಇದ್ದೀರಾ ಚಿಕ್ಕಬಳ್ಳಾಪುರನ? ಯಾಕೆ ಈ ರೀತಿ ದುಸ್ಥಿತಿಗೆ ಚಿಕ್ಕಬಳ್ಳಾಪುರನ ತಗೊಂಡೋಗಿದ್ದೀರಾ ಸರ್? ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಕೋಪ ಬಂದಿದೆ ಸರ್, ಇವತ್ತು ನೋವಾಗ್ತಾ ಇದೆ ಸರ್, ದುಃಖದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಒಬ್ಬನ ಕುಟುಂಬಕ್ಕೆ ಅಂತಲ್ಲ, ಇಲ್ಲಿರೋ ಚಿಕ್ಕಬಳ್ಳಾಪುರ ಜನ ಏನು ಜನತೆ ಇದ್ದಾರೆ ಎಲ್ಲರ ಪರವಾಗಿ ನಾನು ಧ್ವನಿ ಎತ್ತಾ ಇದ್ದೀನಿ. ನನ್ನ ವಿರುದ್ಧ ಏನೇನು ಪಿತೂರಿ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಏನೇನು ಆಗುತ್ತೆ ಎಲ್ಲ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಸಿದ್ಧ ಇದ್ದೇ ಇವತ್ತು ನಾನು ಇಲ್ಲಿಗೆ ಇಳಿದಿದ್ದೀನಿ ಈ ಹೋರಾಟಕ್ಕೆ. ನೀವೇನಾದರೂ 3ನೇ ಹಂತದ ಶುದ್ಧೀಕರಣ ಮಾಡಲಿಲ್ಲ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನಹೊಳೆ ಯೋಜನೆ ನೀರು ಶೀಘ್ರದಲ್ಲಿ ತರಲಿಲ್ಲ, ಪ್ರತಿ ಮನೆಗೆ ಹೋಗಿ ಇದ್ರ ಬಗ್ಗೆ ಇದರಿಂದ ಆಗ್ತಾಯಿರೋ ವೈಫಲ್ಯಗಳ ಬಗ್ಗೆ ಪ್ರತಿ ಮನೆಗೆ ಖುದ್ದು ನಾನೇ ಭೇಟಿ ಕೊಟ್ಟು ಇದ್ರ ವೈಫಲ್ಯಗಳ ಬಗ್ಗೆ ಅವ್ರಿಗೆ ತಿಳಿಸಿ, ಅವ್ರ ಕಾಲು ಹಿಡ್ಕೊಂಡು ಪ್ರತಿ ಮನೆಯಲ್ಲಿರೋ 3-4 ಜನನ ಕರ್ಕೊಂಡು ವಿಧಾನಸೌಧ ಗೇಟು ತಟ್ಟಿವೆ. ಇದಂತೂ ನಿಲ್ಲಿಸಲ್ಲ ನಾವು. ಏನೋ ಇಲ್ಲೊಂದಷ್ಟು ಜನ ಸೇರಿ ನಾವು ಮಾಧ್ಯಮದವ್ರನ್ನ ಕರೆದು ಪ್ರೆಸ್ ಮೀಟ್ ಮಾಡಿ ಸುಮ್ಮನೆ ಆಗ್ತಾರೆ ಅಂತ ತಿಳ್ಕೊಬೇಡಿ. ಪ್ರತಿ ಮನೆಗೂ ಭೇಟಿ ಕೊಡ್ತೀನಿ, ಸಮಯ ತೊಗೊಳ್ಬೋದಷ್ಟೇ. ಪ್ರತಿ ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಬರೋಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ. ಯಾವುದೇ ರೀತಿ ನಾಚಿಕೆ ಆಗಲ್ವಾ ನಿಮಗೆ? ನಿಮಗೇನು ನೈತಿಕತೆ ಇಲ್ವಾ? ಕುಡಿಯೋ ನೀರು ಕೊಡೋಕ್ಕೆ ನಿಮ್ಮ ಕೈಯಲ್ಲಾಗಲ್ಲ, ವ್ಯವಸಾಯಕ್ಕೆ ಯೋಗ್ಯವಾಗಿರೋಂಥ ನೀರು ಕೊಡೋಕ್ಕಾಗಲ್ಲ, ಇನ್ನೇನಕ್ಕೆ ಅಧಿಕಾರದಲ್ಲಿ ಇರ್ತೀರಾ? ರಾಜೀನಾಮೆ ಕೊಡ್ರಿ, ರಾಷ್ಟ್ರಪತಿ ಆಳ್ವಿಕೆ ಬರಲಿ. ಅವರಾದರೂ ಅವಾಗೇನೋ ಬಜೆಟಲ್ಲಿರೋ ಅಧಿಕಾರಿಗಳಾದರೂ ಜನರ ಪರ ಕೆಲಸ ಮಾಡ್ತಾರೆ ನೋಡೋಣ. ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂದರೆ ರಾಜೀನಾಮೆಗೆ ಕೊಟ್ಟು ಮನೆಗಳಿಗೆ ಹೋಗಿ.
ಅಧಿಕಾರಿಗಳಾದರೂ ಅವತ್ತಿನ ದಿನ ಜನ ದಂಗೆ ಎದ್ದೇಳ್ತಾರೆ. ರಾಜಕಾರಣಿಗಳ ಮೇಲೆ ಹೋಗೋಕ್ಕೆ ಭಯ ಅಲ್ವಾ ಸರ್? ಯಾಕಂದರೆ ಅವ್ರ ಹತ್ರ 1000 ಕೋಟಿ 100 ಕೋಟಿ ದುಡ್ಡು ಇರ್ತಾರೆ. ಅಧಿಕಾರಿಗಳನ್ನಾದರೆ ಪ್ರಶ್ನೆ ಮಾಡ್ತಾರೆ. ಯಾಕೆ ನೀವು ಈ ರೀತಿ ಧೋರಣೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಮಾಡ್ತಾ ಇದೀಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ತಾನೇ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಹೇಳಿದ್ದೆ, 3ನೇ ಹಂತದ ಶುದ್ಧೀಕರಣ ಇನ್ನೇನು ಕೆಲವೇ ದಿನಗಳಲ್ಲಿ ಬಜೆಟ್ ಇದೆ. ಆ ಬಜೆಟಲ್ಲಿ ನೀವು 3ನೇ ಹಂತದ ಶುದ್ಧೀಕರಣಕ್ಕೆ ಹಣ ಇಡಲಿಲ್ಲ ಅಂದರೆ ಪ್ರತಿಯೊಬ್ಬ ಅಧಿಕಾರಿಗೂ, ಪ್ರತಿಯೊಬ್ಬ ಇಲಾಖೆಯ ಮೇಲ್ದರ್ಜೆ ಅಧಿಕಾರಿ ಇಲಾಖೆಯ ರಾಜಕಾರಣಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ವಿರೋಧ ಪಕ್ಷದ ನಾಯಕರ ಆರ್ ಅಶೋಕ್ ಅವ್ರಿಗೆ, ಮಾನ್ಯ ಯತ್ನಾಳ್ ಅವ್ರಿಗೂ ಕೂಡ, ಯಾಕಂದರೆ ಅವ್ರು ಗಟ್ಟಿ ಧ್ವನಿಯಲ್ಲಿ ವಿಧಾನಸೌಧದಲ್ಲಿ ಮಾತಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜನಗಳ ಪರ ಹೋರಾಟನೂ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಶಾಸಕರಿಗೆ, ಆರೋಗ್ಯ ಸಚಿವರಿಗೆ ಮತ್ತು ನಮ್ಮ ಫುಡ್ಡು ಮಿನಿಸ್ಟ್ರಿಗೆ, ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ದಿನ ನೀರು ಬಾಟ್ಲಲ್ಲಿ ಇಲ್ಲೇ ನಿಮ್ಮ ಸಮ್ಮುಖದಲ್ಲೇ ತುಂಬ್ತೀನಿ. ನನ್ನ ಕೈಯಿಂದಲೇ ತುಂಬ್ತೀನಿ. ಅವ್ರ ಮನೆಗೆ ನೋಡಿ ಎಲ್ಲ ಅಡ್ರೆಸ್ಸು ತೊಗೊಂಡು ಬಂದಿದ್ದೀನಿ. ಪ್ರತಿಯೊಬ್ಬರದು ಅವ್ರ ಫ್ಯಾಕ್ಸ್ ಅಡ್ರೆಸ್ ಸಮೇತ, ಮನೆ ಅಡ್ರೆಸ್ ಸಮೇತ, ಅವ್ರದ್ದು ಆಫೀಸ್ ಅಡ್ರೆಸ್ಸು. ಒಂದರಲ್ಲಿ ರಿಸೀವ್ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಬಂದು ಇದೇ ನೀರನ್ನ ಅವ್ರಿಗೆ ಮತ್ತೆ ಕಳಿಸ್ತೀವಿ. ರಿಸೀವ್ ಮಾಡ್ಕೊಳ್ಬೇಕು, ಈ ನೀರು ನಿಮ್ಮ ಮನೆಗಳಲ್ಲಿ ಇಟ್ಕೊಬೇಕು, ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು, ಇದನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಮಾಡಲಿಲ್ಲ ಅಂದರೆ ಎಲ್ಲಿ ಮೇಯ್ನ್ ನೀರು ಬರ್ತಾ ಇದೆ ಅಲ್ಲಿಗೆ ಪ್ರತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿರೋ ಮೂಲೆ ಜನಕ್ಕೂ ತಲುಪೋ ಹಂಗೆ ನೀವು ಮಾಡಿ. ಅದಾದ್ಮೇಲೆ ನಾನೇ ಪ್ರತಿ ಮನೆಗೆ ಖುದ್ದು ಭೇಟಿ ಕೊಡ್ತೀನಿ, ಅವ್ರ ಕಾಲು ಹಿಡಿದು ಕೇಳ್ಕೊತೀನಿ, ಇದ್ರ ವೈಫಲ್ಯಗಳ ಬಗ್ಗೆ ಅವ್ರಿಗೆ ವಿಷಯ ತಿಳಿಸ್ತೀನಿ. ಈ ರೀತಿ ಅನಾರೋಗ್ಯ ಆಗ್ತಾ ಇದೆ, ಈ ರೀತಿ ತೊಂದರೆ ಆಗ್ತಾ ಇದೆ, ನಮ್ಮ ಮುಂದಿನ ಪೀಳಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ನೋಡಿ, ನಾವೆಲ್ಲ ಮರಳಾಗಿದ್ದೀವಿ, ಗ್ಯಾರಂಟಿಗಳಿಗೆ ಮರಳಾಗಿದ್ದೀವಿ, ಸರ್ಕಾರಗಳಿಗೆ ಮತ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಉಚಿತವಾಗಿ ನಮ್ಗೆ 2 ಕೊಡಬೇಕು ಸರ್. ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಬರಲಿ, BJP ಬರಲಿ, ಜನತಾದಳ ಬರಲಿ, ಇಲ್ಲ ಸೆಕ್ಯುಲರ್ ಪಾರ್ಟಿ ಇನ್ಯಾವುದಾದ್ರೂ ಬರಲಿ, ಎಲ್ಲರೂ ಒಂದೇ ಹೇಳಬೇಕು ಸರ್, ನಾವು ಉಚಿತವಾಗಿ ಕೊಡೋದು 2, ಒಂದು ಆರೋಗ್ಯ, 2ನೇ ಶಿಕ್ಷಣ. ಈ ಕೆಲಸ ಆಗೋಂಥ ಕೆಲಸ ಆಗಬೇಕು. ಪ್ರತಿ ಮನೆಗೂ ಖುದ್ದು ನಾನೇ ಭೇಟಿ ಕೊಡ್ತೀನಿ. ಪ್ರತಿ ಮನೆಯಲ್ಲಿ ಇದ್ರ ವಿಷಯವನ್ನು ಅವ್ರಿಗೆ ತಿಳಿಸ್ತೀನಿ. ತಿಳಿಸೋಂಥ ಕೆಲಸ ಮಾಡಿ ನಾನು ವಿಧಾನಸೌಧ ಮುತ್ತಿಗೆ ಹಾಕ್ಸೋಂಥ ಕೆಲಸ ಗ್ಯಾರಂಟಿ ಮಾಡೇ ಮಾಡ್ತೀನಿ ಸರ್. ಅದು ತಮ್ಮ ಸಮ್ಮುಖದಲ್ಲೇ ಮಾಡ್ತೀನಿ.